ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಸಿಲೆಬಸ್ ಅಲ್ಲಿರೋ ಲ್ಯಾಬ್ ಎಕ್ಸ್ಪೆರಿಮೆಂಟ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಟುಡೇ ವಿಲ್ ಸ್ಟಡಿ ಪ್ರಾಕ್ಟೀಸ್ 5, ದಟ್ ಈಸ್ ಎಕ್ಸ್ಪೆರಿಮೆಂಟ್ 5 ಸಿಲೆಬಸ್ ಅಲ್ಲಿ ಏನಿದೆ ಅದ್ರ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್. ಏಮ್ ಏನಿದೆ ಅಂತ ಹೇಳಿದ್ರೆ, ನಾವು ಜಿಯೋಜಿಬ್ರಾ ಗ್ರಾಫಿಂಗ್ ಕ್ಯಾಲ್ಕುಲೇಟರ್ ಅಲ್ಲಿ ಅಂದ್ರೆ ಜಿಯೋಜಿಬ್ರಾ ಯೂಸ್ ಮಾಡಿಕೊಂಡು ಗ್ರಾಫಿಂಗ್ ಕ್ಯಾಲ್ಕುಲೇಟರ್ ಅಲ್ಲಿ ಲೈನ್ನ ಪ್ಲಾಟ್ ಮಾಡಬೇಕು, ಅಂದರೆ ಲೈನ್ನ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡಿದ ಮೇಲೆ ನಾವು ಅದನ್ನ ವಿಜುವಲೈಸ್ ಮಾಡಬೇಕು. ಸೊ ವಿಜುವಲೈಸ್ ಅಂತ ಇದೆ. ಓಕೆ, ಸೊ ವಿಜುವಲೈಸ್ ಅಂತ ಹೇಳಿದ್ರೆ ನಮಗೆ ಏನು ಕಾಣಿಸ್ತಾ ಇದೆ ಅದನ್ನ ನೋಡಿ ಕೊಟ್ಟಿರೋ ಲೈನು ಪ್ಯಾರಲಲ್ ಇದೆನಾ ಪರ್ಪೆಂಡಿಕ್ಯುಲರ್ ಇದೆನಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಆಮೇಲೆ ರೆಕಾರ್ಡ್ ದ ಡೇಟಾ ಅಂತ ಇದೆ. ನಾವಿಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು 3 ಲೈನ್ಸ್ ಏನು ತಗೊಂತಾ ಇದ್ದೀವಿ ಅದರ ಸ್ಲೋಪ್ ಏನಾಗುತ್ತೆ, ಆ ಲೈನ್ಸ್ ಪ್ಯಾರಲಲ್ ಇದೆನಾ ಪರ್ಪೆಂಡಿಕ್ಯುಲರ್ ಇದೆನಾ ಅಂತ ಚೆಕ್ ಮಾಡ್ತೀವಿ. ಓಕೆ, ಸೊ ಈ ಟೇಬಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಕ್ವೇಶನ್ ಆಫ್ ದ ಲೈನ್ ಅಂತ ಇದೆ. ಸೊ 3 ಲೈನ್ಸ್ನ ನಾವು ತಗೊಂತೀವಿ, ಎ ಬಿ ಸಿ. ಸೊ 3 ಲೈನ್ಸ್ನ ಯೂಸ್ ಮಾಡಿಕೊಂಡು ನಾವು ಮ್ಯಾನ್ಯುಲಿನೂ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೋದು, ಜಿಯೋಜಿಬ್ರಾದಲ್ಲೂ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೋದು. ಸೊ ಸ್ಲೋಪ್ ಫೈಂಡ್ ಔಟ್ ಮಾಡಿದ ಮೇಲೆ ಜಿಯೋಜಿಬ್ರಾದಲ್ಲಿ ನಾವು ಲೈನ್ಸ್ ಏನಲ್ಲಿ ಪ್ಲಾಟ್ ಆಗಿರುತ್ತೆ ಅದನ್ನ ನೋಡಿಕೊಂಡು ಲೈನ್ ಪ್ಯಾರಲಲ್ ಇದೆನಾ ಪರ್ಪೆಂಡಿಕ್ಯುಲರ್ ಇದೆನಾ ಅಂತ ಡಿಸೈಡ್ ಮಾಡಬೇಕು. ಓಕೆ, ಸೊ ಕಂಡೀಷನ್ ಫಾರ್ ದ ಲೈನ್ಸ್ ಟು ಬಿ ಪ್ಯಾರಲಲ್ ಈಸ್ m1 ಇಸ್ ಈಕ್ವಲ್ ಟು m2. ಸೊ ನಾವೇನು 2 ಲೈನ್ಸ್ ತಗೊಂತಾ ಇದ್ದೀವಿ, ಆ 2 ಲೈನ್ಸಿನ ಸ್ಲೋಪ್ ಈಕ್ವಲ್ ಇದ್ರೆ ಆ 2 ಲೈನ್ಸ್ ಪ್ಯಾರಲಲ್ ಅಂತ ಹೇಳ್ತೀವಿ. ಅದೇ ರೀತಿ ಕಂಡೀಷನ್ ಫಾರ್ 2 ಲೈನ್ಸ್ ಟು ಬಿ ಪರ್ಪೆಂಡಿಕ್ಯುಲರ್ ಈಸ್ m1 ಇಂಟು m2 ಇಸ್ ಈಕ್ವಲ್ ಟು -1 ಅಂತ ಹೇಳ್ತೀವಿ. ಅಥವಾ ಇದನ್ನ ಬರ್ಕೊಳ್ಳುವಾಗ m1 ಇಸ್ ಈಕ್ವಲ್ ಟು ಇಲ್ಲಿ ಮಲ್ಟಿಪ್ಲೈ ಆಗಿರೋದು RHS ತಗೊಂಡು ಬಂದ್ರೆ -1 ಡಿವೈಡೆಡ್ ಬೈ m2 ಅಂತ ಬರುತ್ತೆ. ಅಂದ್ರೆ 2 ಲೈನ್ಸ್ ಏನ್ ಬರ್ಕೊಂತ ಇದ್ದೀರಾ, ಆ 2 ಲೈನಿನ ಸ್ಲೋಪು ಒಂದು m1 ಆದ್ರೆ ಇನ್ನೊಂದು ಲೈನಿನ ಸ್ಲೋಪು ರೆಸಿಪ್ರೋಕಲ್ ಒಂದು ನೆಗೆಟಿವ್ ಸೈನ್ ಬಂದ್ರೆ ಆ 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಲೈನ್ ಬರ್ಕೊಂತೀನಿ. ಯಾವ ತರ ಲೈನ್ ತಗೋಬೇಕು, ಇಲ್ಲಿ ಕೊಟ್ಟಿದ್ದಾರೆ y ಇಸ್ ಈಕ್ವಲ್ ಟು mx ಪ್ಲಸ್ ಸಿ ಅಂತಾನೆ ತಗೋಬೇಕು. ಓಕೆ, ಸೊ ಲೆಟ್ ಅಸ್ ಸಪೋಸ್ ಐ ಹ್ಯಾವ್ ಟೇಕನ್ y ಇಸ್ ಈಕ್ವಲ್ ಟು 2x ಪ್ಲಸ್ 3. ಸೊ ಇಲ್ಲಿ m ಈಸ್ 2, ಸಿ ಈಸ್ 3. ಯಾಕಂದ್ರೆ ಫಾರ್ಮುಲಾ ಪ್ರಕಾರ ಇದು ಎಮ್ ಎಕ್ಸ್ ಪ್ಲಸ್ ದಿಸ್ ಇಸ್ ಸಿ. ಸೊ ಸ್ಲೋಪ್ 2 ಬಂತು. ಸೊ ಈಗ ನಾನು ಇನ್ನೊಂದು ಲೈನ್ ಬರ್ಕೊಂತೀನಿ. ಸ್ಲೋಪ್ ಸೇಮ್ ಇದ್ರೆ ನನಗೆ ಪ್ಯಾರಲಲ್ ಲೈನ್ ಬರುತ್ತೆ. ಸೊ ಇದನ್ನ ನಾನು 2x ಪ್ಲಸ್ 1 ಅಂತ ಬರ್ಕೊಂಡ್ರೆ ಸ್ಲೋಪ್ ನೋಡಿ ಸೇಮ್ ಇದೆ, m ಇಸ್ ಈಕ್ವಲ್ ಟು 2. ಸೊ ಎರಡೂ ಸ್ಲೋಪ್ ಸೇಮ್ ಇದ್ರೆ ಐ ಕ್ಯಾನ್ ಸೇ ದೀಸ್ 2 ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಈಗ ಪರ್ಪೆಂಡಿಕ್ಯುಲರ್ ಬರೆಯುವಾಗ ಈ ಲೈನಿನ ಸ್ಲೋಪ್ 2 ಇದ್ರೆ ನಾನು ಪರ್ಪೆಂಡಿಕ್ಯುಲರ್ ಬರೆಯುವಾಗ ರೆಸಿಪ್ರೋಕಲ್ ತಗೋಬೇಕು. 2ಗೆ ರೆಸಿಪ್ರೋಕಲ್ 1/2. ಸೊ ಇಲ್ಲಿ ಸ್ಲೋಪ್ ಪಾಸಿಟಿವ್ ಇದೆ, ನಾನು ಇಲ್ಲಿ ನೆಗೆಟಿವ್ನ ಬರ್ಕೊಂತೀನಿ. ನೆಕ್ಸ್ಟ್ ಎಕ್ಸ್ ಅಂತ ಬರೆದು ಯಾವುದೇ ಒಂದು ಕಾನ್ಸ್ಟೆಂಟ್ ಬರಿಬಹುದು. ಓಕೆ, ಸೊ ಹಿಯರ್ ಸ್ಲೋಪ್ ಈಸ್ -1/2. ಸೊ ಇದನ್ನೆರಡು ಕಂಪೇರ್ ಮಾಡಿದ್ರೆ ಇದು m1 ಇದು m2. ಸೊ 2 ಇದೆ, ರೆಸಿಪ್ರೋಕಲ್ ಬಂದು ನೆಗೆಟಿವ್ ಸೈನ್ ಬಂದ್ರೆ ಈ 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಆಯ್ತಾ? ಸೊ ಈ ಒಂದು ನಾಲೆಜ್ನ ಇಟ್ಕೊಂಡು ನಾವು 3 ಲೈನ್ಸ್ನ ಬರ್ಕೊಳ್ಳೋಣ. ಓಕೆ, ಸೊ ಲೆಟ್ ಅಸ್ ರೈಟ್ 3 ಲೈನ್ಸ್. ನಿಮಗೆ ಬೇಕಾಗಿರೋ ಲೈನ್ಸ್ನ ಬರ್ಕೋಬಹುದು. ಬರ್ಕೊಳ್ಳೋದು ಯಾವ ರೀತಿಯಲ್ಲಿ ಗೊತ್ತಿರಲಿ, y ಇಸ್ ಈಕ್ವಲ್ ಟು mx ಪ್ಲಸ್ ಸಿ ಈ ಫಾರ್ಮ್ಯಾಟ್ ಅಲ್ಲೇ ಬರೆದ್ರೆ ಡೈರೆಕ್ಟ್ ಆಗಿ ನಾವು ಸ್ಲೋಪ್ ಏನಿದೆ ಅಂತ ಬರೀಬಹುದು. ಸೊ ಐ ವಿಲ್ ಟೇಕ್ y ಇಸ್ ಈಕ್ವಲ್ ಟು 2x ಮೈನಸ್ 1 ಫಸ್ಟ್ ಲೈನ್. ನೆಕ್ಸ್ಟ್ y ಇಸ್ ಈಕ್ವಲ್ ಟು ಈ ಲೈನಿಗೆ ಪ್ಯಾರಲಲ್ ಬರೀತೀನಿ. ಪ್ಯಾರಲಲ್ ಬರೆಯುವಾಗ ಎಕ್ಸ್ ಟರ್ಮ್ ಸೇಮ್ ಬರ್ಕೋಬೇಕು, 2x ಪ್ಲಸ್ 5. ಓಕೆ, ನೆಕ್ಸ್ಟ್ y ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬರ್ಕೊಳ್ಳೋಣ. ಪರ್ಪೆಂಡಿಕ್ಯುಲರ್ ಬರ್ಕೊಳ್ಳಿಕ್ಕೆ ಸ್ಲೋಪ್ 2 ಇದ್ರೆ ರೆಸಿಪ್ರೋಕಲ್ 1/2 ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಸಿಟಿವ್ ಸ್ಲೋಪ್ ಇದ್ರೆ ಇದು ನೆಗೆಟಿವ್ ಆಗುತ್ತೆ, -x ಪ್ಲಸ್ 3 ಅಂತ ಬರ್ಕೊಳ್ಳೋಣ. ಫೈನ್. ಸೊ ಈಗ ಈ ಲೈನ್ಸ್ನ ಬರೆದಾದ್ಮೇಲೆ ನಾನು ಸ್ಲೋಪ್ ಏನಿದೆ ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಂಡು ಬಿಡ್ತೀನಿ. ಅಕಾರ್ಡಿಂಗ್ ಟು ಫಾರ್ಮುಲಾ ದಿಸ್ ಇಸ್ ದ ಸ್ಲೋಪ್ 2, ಇಲ್ಲಿ ಸ್ಲೋಪ್ 2, ಇಲ್ಲಿ ಸ್ಲೋಪ್ -1/2. ಹೌದಾ? ಫೈನ್. ಈಗ ಈ 2 ಲೈನ್ಸ್ ನೋಡಿದಾಗ ನನಗೆ ಈ 2 ಲೈನ್ಸ್ನ ಸ್ಲೋಪ್ ಸೇಮ್ ಇದೆ. 2 ಲೈನಿನ ಸ್ಲೋಪ್ ಸೇಮ್ ಇದ್ರೆ ನಾನು ಏನ್ ಬರೀಬಹುದು, ಲೈನ್ ಎ ಈಸ್ ಪ್ಯಾರಲಲ್ ಟು ಲೈನ್ ಬಿ ಅಂತ ಬರೀಬಹುದು. ಓಕೆ, ಸೊ ಎ ಈಸ್ ಪ್ಯಾರಲಲ್ ಟು ಬಿ. ಓಕೆ, ಸೊ ಏನ್ ಮಾಡ್ತಾ ಇದ್ದೀನಿ, ಇದರಲ್ಲಿ ನಾನು ಏನ್ ನೋಡ್ಬೋದು, ಸ್ಲೋಪ್ ಸೇಮ್ ಇದ್ದ ಕಾರಣ ಎ ಈಸ್ ಪ್ಯಾರಲಲ್ ಟು, ಇಲ್ಲಿ ಸೆಂಟೆನ್ಸ್ ನೋಡಿ, ಫಸ್ಟ್ ಎ ತಗೋಬೇಕು, ಲೈನ್ ಎ ಈಸ್ ಪ್ಯಾರಲಲ್ ಟು ಲೈನ್ ಬಿ. ಓಕೆ, ನೆಕ್ಸ್ಟ್
ನಾನು ಲೈನ್ ಎ ಮತ್ತೆ ಲೈನ್ ಬಿ ನ ಕಂಪೇರ್ ಮಾಡಿದಾಗ, ಲೈನ್ ಸಿ ನ ಕಂಪೇರ್ ಮಾಡಿದಾಗ ಇದು 2 ಇದ್ರೆ ಇದು -1/2 ಇದೆ. ಸೊ ಐ ಕ್ಯಾನ್ ರೈಟ್ ಲೈನ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ಹೌದಾ? ಯಾಕೆ ಸಿ ಅಂತ ತಗೊಂತಾ ಇದ್ದೀನಿ? 2 ಮತ್ತೆ 1/2 ಇದೆ, ಎರಡು ಮಲ್ಟಿಪ್ಲೈ ಮಾಡ್ತೀರಾ ಸ್ಲೋಪ್ಸ್, ಆನ್ಸರ್ ನಿಮಗೆ -1 ಬರುತ್ತೆ. ಹಾಗಾಗಿ ಎ ಅಂಡ್ ಸಿ ಆರ್ ಪರ್ಪೆಂಡಿಕ್ಯುಲರ್. ಹೌದಾ? ಸೊ ಲೈನ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ನಾವು ವೆನ್ ಐ ಕಮ್ ಟು ಲೈನ್ ಬಿಗೆ ಬಂದಾಗ ಸ್ಲೋಪ್ 2 ಇದೆ, ಅದನ್ನ ಲೈನ್ ಎ ಜೊತೆ ಕಂಪೇರ್ ಮಾಡಿದಾಗ ಎರಡೂ ಸ್ಲೋಪ್ಸ್ ಸೇಮ್ ಇದೆ. ಸೊ ಲೈನ್ ಬಿ ಈಸ್ ಪ್ಯಾರಲಲ್ ಟು ಲೈನ್ ಎ. ಆಮೇಲೆ ಬಿ ಮತ್ತೆ ಸಿ ನ ಕಂಪೇರ್ ಮಾಡಿದಾಗ ಪರ್ಪೆಂಡಿಕ್ಯುಲರ್ ಆಗತ್ತೆ. ಸೊ ಲೈನ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ಓಕೆ, ನೆಕ್ಸ್ಟ್ ಇಲ್ಲಿ ಥರ್ಡ್ ಲೈನಿಗೆ ಬರ್ತೀನಿ. ಈ ಥರ್ಡ್ ಲೈನ್ ನ ಯೂಸ್ ಮಾಡಿಕೊಂಡು ನಾನು ಲೈನ್ ಎ ನ ನೋಡಿದೆ. ಓಕೆ, ಸೊ ಲೈನ್ ಎ ನ ನೋಡಿದ್ರೆ ಸ್ಲೋಪ್ ಈಸ್ 2, ಇಲ್ಲಿ ಸ್ಲೋಪ್ -1. ಸೊ ಹಾಗಾಗಿ ಏನಾಗ್ತಾ ಇದೆ, ಇದು ಪ್ಯಾರಲಲ್ ಬರ್ತಾ ಇಲ್ಲ ಬಟ್ ಪರ್ಪೆಂಡಿಕ್ಯುಲರ್ ಇದೆ. ಸೊ ಲೈನ್ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ. ನೆಕ್ಸ್ಟ್ ಲೈನ್ ಸಿ ನ ವೈ ಜೊತೆ ಕಂಪೇರ್ ಮಾಡಿದ್ರೆ ಲೈನ್ ಸಿ ಈಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ಬಿ. ಓಕೆ, ಬಟ್ ಪ್ಯಾರಲಲ್ ಇಲ್ಲ. ಸೊ ಇಲ್ಲೊಂದು ಡ್ಯಾಶ್ ಹಾಕೋದು. ಓಕೆ, ಸೊ ನಾನು ಇಲ್ಲಿ ಸ್ಲೋಪ್ಸ್ ನ ಯೂಸ್ ಮಾಡಿಕೊಂಡು ಏನ್ ಹೇಳ್ತಾ ಇದ್ದೀನಿ, ಲೈನ್ ಎ ಈಸ್ ಪ್ಯಾರಲಲ್ ಟು ಲೈನ್ ಬಿ, ಲೈನ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ಅದೇ ರೀತಿಯಲ್ಲಿ ಲೈನ್ ಬಿ ಈಸ್ ಪ್ಯಾರಲಲ್ ಟು ಲೈನ್ ಎ, ಲೈನ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ಲೈನ್ ಸಿ ತಗೊಂಡಾಗ ಲೈನ್ ಸಿ ಎ ಮತ್ತೆ ಬಿಗೆ ಪ್ಯಾರಲಲ್ ಇಲ್ಲ, ಬಟ್ ಎ ಮತ್ತೆ ಬಿ ಜೊತೆ ಪರ್ಪೆಂಡಿಕ್ಯುಲರ್ ಇದೆ. ಈಗ ಇದನ್ನ ನಾವು ಜಿಯೋಜಿಬ್ರಾದಲ್ಲಿ ಹಾಕಿ ಗ್ರಾಫ್ ಬರುತ್ತಲ್ಲ ಅದರಲ್ಲಿ ನಾವು ಕಂಪೇರ್ ಮಾಡಬೇಕು. ಓಕೆ, ಫೈನ್. ಸೊ ಜಿಯೋಜಿಬ್ರಾ ಓಪನ್ ಮಾಡ್ಕೊಂತೀರಾ. ದಿಸ್ ಇಸ್ ದ ಜಿಯೋಜಿಬ್ರಾ ಆ್ಯಪ್. ಫೈನ್. ಸೊ ಇದರಲ್ಲಿ ಗಮನ ಕೊಡಬೇಕು, ಗ್ರಾಫಿಂಗ್ ಅಂತಾನೆ ಇರಬೇಕು. ಯಾಕಂದ್ರೆ ಸಿಲೆಬಸ್ ಅಲ್ಲಿ ನಿಮಗೆ ನಾನು ಏಮ್ ಓದಿದ್ದೀನಿ ಅದರಲ್ಲಿ ಜಿಯೋಜಿಬ್ರಾ ಗ್ರಾಫಿಂಗ್ ಕ್ಯಾಲ್ಕುಲೇಟರ್ ಅಂತ ಇದೆ. ಸ್ಟ್ರೇಟ್ ಲೈನ್ಸ್ ನ ಹಾಕುವಾಗ ಗ್ರಾಫ್ ಅಲ್ಲಿ ಹಾಕಬೇಕು. ಓಕೆ, ಸೊ ಈಗ ನಾನು ಈ 3 ಲೈನ್ಸ್ ನ ಬರ್ಕೊಂತೀನಿ. ಫಸ್ಟ್ ಲೈನ್ ಎ, ಸೆಕೆಂಡ್ ಲೈನ್ ಬಿ, ಥರ್ಡ್ ಲೈನ್ ಈ ಸಿ. ಸೊ ಫಸ್ಟ್ ಲೈನ್ ಎ ಈಸ್ y ಈಸ್ ಈಕ್ವಲ್ ಟು 2x - 1 ಟೈಪ್ ಮಾಡೋಣ. ಸೊ ಲೈನ್ ಎ y ಈಸ್ ಈಕ್ವಲ್ ಟು 2x - 1 ಎಂಟರ್ ಅಂತ ಕೊಡ್ತೀನಿ. ಸೊ ಲೈನ್ ಎ ನೋಡಿ ಇಲ್ಲಿ ಪ್ಲಾಟ್ ಆಗಿದೆ. ನೆಕ್ಸ್ಟ್ ಲೈನ್ ಬಿ. ಸೊ ಲೈನ್ ಬಿ ನ ನಾನು ಏನಂತ ತಗೊಂಡಿದ್ದೀನಿ, 2x + 5, y ಈಸ್ ಈಕ್ವಲ್ ಟು 2x + 5, y ಈಸ್ ಈಕ್ವಲ್ ಟು 2x + 5 ಎಂಟರ್. ನೆಕ್ಸ್ಟ್ ಲೈನ್ ಸಿ. ಲೈನ್ ಸಿ ನ ನಾನು y ಈಸ್ ಈಕ್ವಲ್ ಟು -1/2x + 3 ಅಂತ ತಗೊಂಡಿದ್ದೀನಿ. ಹೌದಾ? ಸೊ ಲೈನ್ ಸಿ -1/2. ಓಕೆ, y ಈಸ್ ಈಕ್ವಲ್ ಟು ಬರಲಿಲ್ಲ. ಸೊ y ಈಸ್ ಈಕ್ವಲ್ ಟು -1/2. ಸೊ ಇಲ್ಲಿ ಕ್ಲಿಕ್ ಮಾಡಿ ಮೇಲ್ಗಡೆ ಬನ್ನಿ, x ಆಮೇಲೆ ಏನಿದೆ ಲೈನು +3. ಓಕೆ, +3 ಎಂಟರ್. ಫೈನ್. ಈಗ 3 ಲೈನ್ಸ್ ನಾನು ಇಲ್ಲಿ ಬರೆದಿದ್ದೀನಿ. ಆ 3 ಲೈನ್ಸ್ ಇಲ್ಲಿ ಪ್ಲಾಟ್ ಆಗಿದೆ. ಸೊ ಇದು ಲೈನ್ ಎ, ಇದು ಲೈನ್ ಬಿ, ಬ್ಲೂ ಅಲ್ಲಿರೋದು ಲೈನ್ ಸಿ. ಈಗ ಲೈನ್ ಎ ಮತ್ತೆ ಬಿ ನ ನೋಡಿ, ಯು ಕ್ಯಾನ್ ಕ್ಲಿಯರ್ಲಿ ಸಿ ದೀಸ್ 2 ಲೈನ್ಸ್ ಆರ್ ಪ್ಯಾರಲಲ್. ಹೌದಾ? ಲೈನ್ ಎ ಈಸ್ ಪ್ಯಾರಲಲ್ ಟು ಲೈನ್ ಬಿ. ಸರಿನಾ? ಅದನ್ನೇ ನಾವಿಲ್ಲಿ ಬರ್ಕೊಂಡಿರೋದು. ಸೊ ವಾಟ್ ವಿ ಹ್ಯಾವ್ ರಿಟನ್, ಎ ಈಸ್ ಪ್ಯಾರಲಲ್ ಟು ಬಿ. ಓಕೆ, ಸೊ ಈಗ ಎ ಮತ್ತೆ ಸಿ ನ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡ್ಬೋದು 90 ಡಿಗ್ರಿ ಆಂಗಲ್ ಫಾರ್ಮ್ ಆಗ್ತಾ ಇದೆ. ಹೌದಾ? ಸೊ ಇಲ್ಲಿ ಯು ಕ್ಯಾನ್ ಸಿ 90 ಡಿಗ್ರಿ ಆಂಗಲ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಹೌದಾ? ಸೊ ಇಲ್ಲಿ ಲೈನ್ ಎ ಮತ್ತೆ ಸಿ ಪರ್ಪೆಂಡಿಕ್ಯುಲರ್ ಇದೆ. ಸೊ ಅದನ್ನ ನಾವಿಲ್ಲಿ ಬರ್ದಿರೋದು. ಸೊ ಲೈನ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ನಾವು ಕಮಿಂಗ್ ಟು ಲೈನ್ ಬಿ. ಬಿ ಈಸ್ ಪ್ಯಾರಲಲ್ ಟು ಎ, ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ. ಅದನ್ನ ಇಲ್ಲಿ ನಾವು ಬರ್ದಿದ್ದೀವಿ ಕನ್ಕ್ಲೂಷನ್. ಲೈನ್ ಬಿ ಈಸ್ ಪ್ಯಾರಲಲ್ ಟು ಎ, ಲೈನ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ. ಸಿ ನ ನೋಡಿದಾಗ ಪ್ಯಾರಲಲ್ ಏನೂ ಇಲ್ಲ, ಬಟ್ ಬಿ ಮತ್ತೆ ಎ ಇಬ್ಬರಿಗೂ ಪರ್ಪೆಂಡಿಕ್ಯುಲರ್ ಆಗಿದೆ. ಅದನ್ನ ಇಲ್ಲಿ ಬರ್ದಿರೋದು. ಸೊ ಸಿ ಈಸ್ ಪ್ಯಾರಲಲ್ ಟು ನನ್ ಆಫ್ ದ ಲೈನ್, ಬಟ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಮತ್ತೆ ಬಿ. ನೆಕ್ಸ್ಟ್ ಸ್ಲೋಪ್. ಇಲ್ಲಿನೂ ಫಾರ್ಮುಲಾ ಹಾಕೊಂಡು ಸ್ಲೋಪ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಸ್ಲೋಪ್ ಇನ್ಬಿಲ್ಟ್ ಫಾರ್ಮುಲಾ ಬರುತ್ತೆ. ಸ್ಲೋಪ್ ಲೈನ್ ತಗೊಳ್ಳಿ. ಸ್ಲೋಪ್ ಆಫ್ ಲೈನ್ ಎ ಎಂಟರ್. ಸ್ಲೋಪ್ ಇನ್ಬಿಲ್ಟ್ ಫಾರ್ಮುಲಾ ಲೈನ್ ತಗೊಳ್ಳಿ. ಸ್ಲೋಪ್ ಆಫ್ ಲೈನ್ ಬಿ ಎಂಟರ್.
ನೆಕ್ಸ್ಟ್ ಸ್ಲೋಪ್ ಇನ್ಬಿಲ್ಟ್ ಫಾರ್ಮುಲಾ ಬರುತ್ತೆ. ಲೈನ್ ತಗೊಳ್ಳಿ, ಸ್ಲೋಪ್ ಆಫ್ ಲೈನ್ ಸಿ, ಎಂಟರ್. ಓಕೆ, ಸೊ 2 ಎರಡು ಸ್ಲೋಪ್ಸ್ ಸೇಮ್ ಇದ್ದ ಕಾರಣ ಲೈನ್ಸ್ ಆರ್ ಪ್ಯಾರಲಲ್. ಇದು -0.5 ವಿಚ್ ಇಸ್ -1/2, ಹಾಗಾಗಿ ಲೈನ್ ಇಸ್ ಪರ್ಪೆಂಡಿಕ್ಯುಲರ್. ಅದೇ ವ್ಯಾಲ್ಯೂಸ್ ನಮಗೆ ಇಲ್ಲಿ ಬಂದಿದೆ. ಸೊ 2 ಅಂಡ್ -0.5 ಇಸ್ ನಥಿಂಗ್ ಬಟ್ -1.2. ಸೊ ಈ ರೀತಿಯಲ್ಲಿ ನಾವು ಜಿಯೋಜಿಬ್ರಾನ ಯೂಸ್ ಮಾಡಿಕೊಂಡು ಕೊಟ್ಟಿರೋ ಲೈನ್ಸ್ ಪ್ಯಾರಲಲ್ ಇದೆನಾ ಅಥವಾ ಪರ್ಪೆಂಡಿಕ್ಯುಲರ್ ಇದೆನಾ ಅಂತ ವೆರಿಫೈ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿಗೆ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ಗೆ ಬೇಕಾದ್ರೆ ಇಲ್ಲಿ ತೋರಿಸ್ಕೋಬಹುದು ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಎ ಮತ್ತೆ ಬಿ ಅಂತ ತಗೊಂಡ್ರೆ m1 ಫಾರ್ ಲೈನ್ ಎ, m2 ಫಾರ್ ಲೈನ್ ಬಿ. ಸೊ m1 = m2 ಬಂದಿದೆ. ಸೊ ಎ ಈಸ್ ಪ್ಯಾರಲಲ್ ಟು ಬಿ. ಓಕೆ, ನೆಕ್ಸ್ಟ್ ಲೈನ್ ಎ ಮತ್ತೆ ಸಿ ತಗೊಂತೀನಿ. ಸೊ m1 ಫಾರ್ ಲೈನ್ ಎ, m2 is -1/2 ಫಾರ್ ಲೈನ್ ಸಿ. m1 ಇಂಟು m2 ಕ್ಯಾಲ್ಕುಲೇಟ್ ಮಾಡಿದಾಗ 2 ಇಂಟು -1/2 ಬರುತ್ತೆ. 2 ಕ್ಯಾನ್ಸಲ್ ಆಗಿ -1 ಬಂತು. ಸೊ ವಿ ಕ್ಯಾನ್ ರೈಟ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ. ಸಿಂಬಲ್ಸ್ ಇದು ಪ್ಯಾರಲಲಿಕ್ ಸಿಂಬಲ್, ಇದು ಪರ್ಪೆಂಡಿಕ್ಯುಲರಿಕ್ ಸಿಂಬಲ್. ನೆಕ್ಸ್ಟ್ ಎ ಇಂದ ಎ ಮತ್ತೆ ಬಿ ತಗೊಂಡೆ, ಎ ಮತ್ತೆ ಸಿ ತಗೊಂಡೆ, ಬಿ ಮತ್ತೆ ಸಿ ತಗೊಳ್ಳೋಣ. ಸೊ m1 = 2, ದಟ್ ಈಸ್ ಫಾರ್ ಲೈನ್ ಬಿ ಸ್ಲೋಪ್ ಈಸ್ 2. m2 = -1/2, ಲೈನ್ ಸಿ ಗೆ ಸ್ಲೋಪು -1/2. ಸೊ m1 ಇಂಟು f2 ಮಾಡಿದಾಗ ಸೊ 2 ಇಂಟು -1/2, 2 ಕ್ಯಾನ್ಸಲ್ ಆಗುತ್ತೆ, -1 ಬಂತು. ಸೊ ಲೈನ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ಹೌದಾ? ಸೊ ಈಗ ಇಲ್ಲಿ ಬರ್ದಿರೋದು ನೋಡಿ, ಲೈನ್ ಎ ಈಸ್ ಪ್ಯಾರಲಲ್ ಟು ಲೈನ್ ಬಿ. ಸೊ ಎ ಈಸ್ ಪ್ಯಾರಲಲ್ ಟು ಬಿ ಅಥವಾ ಬಿ ಈಸ್ ಪ್ಯಾರಲಲ್ ಟು ಎ, ಬೋತ್ ಆರ್ ಸೇಮ್. ನೆಕ್ಸ್ಟ್ ಲೈನ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಸಿ. ಸೊ ಇದು ಲೈನ್ ಸಿ ಬರಬೇಕು, ಬಿ ಅಲ್ಲ, ಲೈನ್ ಸಿ. ಸೊ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ. ನೆಕ್ಸ್ಟ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ. ಸೊ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ. ಹಾಗಾದ್ರೆ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ಅದನ್ನ ನಾವಿಲ್ಲಿ ಬರೆದಿರೋದು. ಓಕೆ, ಸೊ ಇಲ್ಲಿಗೆ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು.